ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕಡೆ ಗಮನಿಸೋಣ. ಇವತ್ತು ನಾವು ಇರೋದು ಮುಳಬಾಗಿಲಿನ ತಾಲೂಕಿನ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರವಾದಂಥ ಕೂಡುಮಲೆ ಅಥವಾ ಕುರುಡುಮಲೆ ಅಂತ ಕರೀತಾರೆ. ಪುರಾಣ ಪ್ರಕಾರ ಈ ಗಣೇಶ ತ್ರೇತಾಯುಗ ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ ಕೃತಯುಗ ಅಂದರೆ ಸತ್ಯಯುಗ, ಈ 4 ಯುಗಗಳನ್ನು ನೋಡಿದಂಥ ಒಂದು ಏಕೈಕ ಗಣೇಶ ವಿಗ್ರಹ ಅಂದರೆ ಭೂಮಿ ಮೇಲಿರುವಂಥ ವಿಗ್ರಹ ಅಂದರೆ ಈ ಕೂಡುಮಲೆ ಗಣೇಶ ವಿಗ್ರಹ. ಬಹಳ ವಿಶೇಷವಾದಂಥ ಈ ವಿಗ್ರಹ ಸುಮಾರು 13 ಅಡಿ ಎತ್ತರ ಇದೆ ಅಂತ ಹೇಳಲಾಗತ್ತೆ. ಇದನ್ನು ಮತ್ತು ಸಾಲಿಗ್ರಾಮ ಶಿಲೆ ಅಂತ ಏನಂತ ಕರಿತೀವಿ ನಾವು, ಅದರಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳಲಾಗತ್ತೆ. ಇದನ್ನು ಸ್ವಯಂ ಶಿವ ಮತ್ತು ವಿಷ್ಣು ಮತ್ತು ಬ್ರಹ್ಮ ಈ 3 ದೇವರುಗಳ ಅವರ ಸ್ವಯಂ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಯಾಕಂದರೆ ಕಾರಣ 3 ಜನರು ಈ ಬೆಟ್ಟದ ಮೇಲೆ ಬಂದು ಆವಾಗ ದೇವತೆಗಳು ಶಿವ ಮತ್ತು ವಿಷ್ಣು ಎಲ್ಲ ಇಲ್ಲಿ ಬಂದು ಈ ಜಾಗದಲ್ಲಿ ಅವರು ತನ್ನ ಮನೋರಂಜನೆಗೋಸ್ಕರ ಬರ್ತಾ ಇದ್ರಂತೆ. ಈ ಜಾಗದಲ್ಲಿ ಏನಾದ್ರು ಒಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಗಣೇಶನ ಒಂದು ಸಾಲಿಗ್ರಾಮ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗತ್ತೆ. ಆ್ಯಕ್ಚುಲಿ ಇದನ್ನು ಕುರುಡುಮಲೆ ಅಂತ ಕರೀತಾರೆ. ಆದರೆ ಕುರುಡುಮಲೆ ಅಂತ ಇದು ಜನರು ತಪ್ಪಾಗಿ ಉಚ್ಚಾರಣೆಗೆ ಬಂದಂಥ ಒಂದು ಪ್ರತೀತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದರ ನಿಜವಾದ ಹೆಸರು ಕೂಡುಮಲೆ ಅಂತ. ಕೂಡು ಅಂದರೆ ಒಟ್ಟಿಗೆ ಅಂತ, ಮಲೆ ಅಂದರೆ ಪರ್ವತ, ಒಟ್ಟಿಗೆ ಕೂಡಿ ಇರುವಂಥ ಒಂದು ಪರ್ವತಗಳ ಶ್ರೇಣಿ. ಅದಕ್ಕೆ ಕೂಡುಮಲೆ ಅಂತ ಬಂತು. ಅದಕ್ಕೆ ಆ ಗಣೇಶನ ಹೆಸರು ಕೂಡುಮಲೆ ಗಣೇಶ ಅಂತ ಹೆಸರು ಬಂದಿದೆ. ಜನರ ತಪ್ಪಿನ ಉಚ್ಚಾರಣೆಯಿಂದ ಅದು ಕುರುಡುಮಲೆ ಆಗಿದೆ. ಸತ್ಯಯುಗದಲ್ಲಿ ಶಿವ ತ್ರಿಪುರಾಸುರ ಅಂತ ರಾಕ್ಷಸನ್ನು ಕೊಲ್ಲೋದಕ್ಕೂ ಮುಂಚೆ ಈ ಗಣೇಶನನ್ನು ಪೂಜೆ ಮಾಡಿದ್ದ ಅಂತ ಹೇಳಲಾಗತ್ತೆ. ನಂತರ ತ್ರೇತಾಯುಗದಲ್ಲಿ ಸೀತೆ ರಾವಣ ತನ್ನ ಅಪಹರಣ ಮಾಡಿಕೊಂಡು ಲಂಕೆಗೆ ಕರ್ಕೊಂಡು ಹೋದಾಗ ರಾಮ ಲಕ್ಷ್ಮಣರು ಇಲ್ಲಿ ಬಂದು ಗಣೇಶನನ್ನು ಪೂಜೆ ಮಾಡಿದ್ರು. ನಂತರ ಇಲ್ಲಿಂದ ಅವರು ಹೊರಟರು ಇಲ್ಲಿ ಪೂಜೆ ಮಾಡಿನಂತ ಅಂತ ಹೇಳಲಾಗತ್ತೆ. ನಂತರ ದ್ವಾಪರಯುಗದಲ್ಲಿ ಕೃಷ್ಣನು ಶಮಂತಕ ಮಣಿಯನ್ನು ಕದ್ದ ಅಂತ ಅವನಿಗೆ ಒಂದು ಅಪವಾದ ಬಂದಿರುತ್ತೆ ಕೃಷ್ಣನಿಗೆ. ಅದನ್ನು ನಿವಾರಣೆಗೋಸ್ಕರ ತನ್ನ ಅಪವಾದನ ನಿವಾರಣೆ ಮಾಡಿಸ್ಕೋಬೇಕು ಅಂತ ಈ ಗಣೇಶನಲ್ಲಿ ತನ್ನ ಪೂಜೆಯನ್ನು ಸಲ್ಲಿಸೋಕ್ಕೆ ಅವರು ಇಲ್ಲಿಗೆ ಕೃಷ್ಣ ಬಂದಿದ್ದ ಅಂತ ಹೇಳ್ತಾರೆ. ಪಾಂಡವರು ತನ್ನ ಯುದ್ಧದ ಮುಂಚೆ ನಾವು ನೋಡಿದ್ವಿ, ಮುಂಚೆ ಇಲ್ಲಿ ಪೂಜೆ ಮಾಡಿದರು ಅಂತ ಹೇಳಲಾಗತ್ತೆ. ನಾವು ಅರ್ಜುನ ನಿರ್ಮಿತವಾದಂಥ ಒಂದು ಆಂಜನೇಯನ ನಾವು ಮುಳಬಾಗಿಲಿನಲ್ಲಿ ನೋಡಿದ್ದೇವೆ ಆಗಲೇ ಇನ್ನೊಂದು ಹಳೆಯ ವಿಡಿಯೋದಲ್ಲಿ. ಅದಕ್ಕೆ ಮುಂಚೆನೇ ಪಾಂಡವರು ಇಲ್ಲಿ ಕುರುಕ್ಷೇತ್ರಕ್ಕೆ ಮುಂಚೆ ಇಲ್ಲಿ ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದರು ಅಂತ ಹೇಳಲಾಗತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಕೇತು ದೋಷ ನಿವಾರಣೆ, ಯಾರ್ಯಾರಿಗೆ ಕೇತು ನಿವಾರಣೆ ಇದಾಗುತ್ತೆ, ಅದು ದೋಷ ಇರುತ್ತೆ, ಅವರು ಬಂದರು ಇಲ್ಲಿ ಅಚ್ಚುಕಟ್ಟೆ ತನ್ನ ಪೂಜೆ ಸಂಸ್ಕಾರ ಮಾಡಿದರೆ ಅವರಿಗೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ. ನಂತರ ಅದು ನಿವಾರಣೆ ಆದ ನಂತರ ಇಲ್ಲಿ ಬೆಣ್ಣೆ ಅಲಂಕಾರ ಸೇವೆ ನಡೆಯುತ್ತೆ. ಅವ್ರು ಹರಿಸ್ಕೋಬೇಕು, ನಾವು ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಹೇಳಿದಾಗ ಅದು ನಿವಾರಣೆ ಆಗುತ್ತೆ ಅಂತ ಜನರ ಪ್ರತೀತಿ ಇದೆ. ಅದು ನೋಡಿ, ಬೆಣ್ಣೆ ಅಲಂಕಾರದಲ್ಲಿ ಮಾಡ್ತಾ ಇದೆ. ಚಂದ್ರದೋಷ ಇರುವಂಥ ಕೂಡ ಯಾರು ಗಣೇಶ ಚಂದ್ರನನ್ನು ನೋಡಿ ದೋಷ ಇರುತ್ತಾರೆ ಅವರು ಬಂದು ಇಲ್ಲಿ ಪೂಜೆ ಮಾಡಿದ್ರು, ಅದು ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ. ಮತ್ತು ಈ ಕಲಿಯುಗದಲ್ಲಿ ಕೆಲವು 100 ವರ್ಷಗಳ ಹಿಂದೆ ಈ ವಿಗ್ರಹದ ಮೇಲೆ ಜನರು ಗಮನಿಸಿದ ಹಾಗೆ ಈ ವಿಗ್ರಹ ತುಂಬ ವಿಭಿನ್ನವಾಗಿದೆ ಅಂತ ಹೇಳ್ತಾ, ಮತ್ತು ಮಳೆ ಬಂದಾಗ ತಲೆಯ ಮೇಲೆ ವಿಗ್ರಹದ ಮೇಲೆ ಒಂದು ಚೂರು ನೀರು ಬೀಳ್ತಿರ್ಲಿಲ್ಲ. ಮತ್ತು ಸೆಕೆಗಾಲದಲ್ಲಿ ಸೂರ್ಯನ ರಶ್ಮಿ ಕೂಡ ಇದ್ರ ಮೇಲೆ ಬೀಳ್ತಿರ್ಲಿಲ್ಲ, ಅಷ್ಟು ವಿಶೇಷವಾಗಿ ಕಾಣ್ತಾ ಇತ್ತು. ಇದನ್ನು ಗಮನಿಸಿದ ಜನರು ಇದನ್ನು ಆಗಿನ ಕಾಲದಲ್ಲಿದ್ದಂಥ ವಿಜಯನಗರ ಸಾಮ್ರಾಜ್ಯ ರಾಜರಂತ ಕೃಷ್ಣದೇವರಾಯನಿಗೆ ತಿಳಿಸಿದಾಗ ಅವರು ಬಂದು ಇಲ್ಲಿ ಭೇಟಿ ಕೊಟ್ಟು ಬಹಳ ಅಚ್ಚರಿಗೊಂಡು ಇದಕ್ಕೆ ಒಂದು ಹೋಮ ಮತ್ತು ಇದಕ್ಕೆ ಶೈವಗಮ ಅಂತ ಒಂದು ಪದ್ಧತಿಯ ಮೂಲಕ ಹೋಮ ಮತ್ತು ಅಭಿಷೇಕವನ್ನು ಮಾಡಲು ಹೇಳಿ ಇಲ್ಲಿ ಒಂದು ಗಣೇಶ ದೇವಾಲಯ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದು ಬಹಳ ವಿಶೇಷ. ಮತ್ತು ಕೆತ್ತಿದ ಕಂಬಗಳು, ಗೋಪುರ ಅಥವಾ ಏನೂ ಇಲ್ಲದೆ, ಧ್ವಜಸ್ತಂಭ ಯಾವುದೂ ಇಲ್ಲದೆ ಒಂದು ಸಿಂಪಲ್ ಆದಂಥ ಒಂದು ಸರಳವಾದಂಥ ಹಾಗೂ ವಿರಳವಾದಂಥ ಒಂದು ಅದ್ಭುತವಾದಂಥ ಗಣೇಶ ದೇವಸ್ಥಾನವನ್ನು ನಾವು ಇಲ್ಲಿ ಕಾಣ್ಬೋದು. ಸಾಮಾನ್ಯವಾಗಿ ನಿಮಗೆ ಹೇಳಿದಾಗೆ ಮುಳಬಾಗಿಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಬಹಳ ಅದ್ಭುತವಾದ, ಭೇಟಿ ಕೊಡಿ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಇರುವಂಥ ದೇವಸ್ಥಾನದಲ್ಲಿ ಇದು ಒಂದು ಕಾರಣ. ಇದನ್ನು ಶಿವ, ಬ್ರಹ್ಮ, ವಿಷ್ಣು 3 ಜನ ಸೇರಿ ನಿರ್ಮಾಣ ಮಾಡಿದಂಥ ಒಂದು ದೇವಸ್ಥಾನ. ಆದ್ದರಿಂದ ಬಹಳ ವಿಶೇಷತೆ ಆಗಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು.
ಜಸ್ಟ್ ಯೋಚನೆ ಮಾಡಿ, ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಬಂದು ತಮ್ಮ ಕಾಲ ಕಳೀತಾ ಇದ್ರು ಅಂದರೆ ಈ ಕ್ಷೇತ್ರ ಎಷ್ಟು ಪುಣ್ಯ, ಎಷ್ಟು ಪವಿತ್ರವಾದಂತು ಅಂತ ಹೇಳ್ಬೋದು. ಇದೇ ನಂತರ ಇಲ್ಲಿ ವಿನಾಯಕ ಒಂದು ವಿಹಾರ, ಒಂದು ವಿಹಾರ ಕ್ಷೇತ್ರ ಅಂತರ ಇದೆ, ಒಂದು ಚಿಕ್ಕದಾದಂಥ ಒಂದು ಕ್ಷೇತ್ರ ಅಂತ ಮಾಡಿದ್ದಾರೆ, ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಅದು ಪಕ್ಕದಲ್ಲೇ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನಾವು. ಸಿಂಪಲಾಗಿ ಏನು ಅಂಥ ವಿಶೇಷತೆ ಏನಂತ ಕಾಣೋದಿಲ್ಲ, ಬಟ್ ಅದು ಒಂದು ಪ್ರಕೃತಿಯಾಗಿ ಒಂದು ಸುಂದರವಾಗಿ ಕಾಣುವಂಥ ಒಂದು ಸ್ಥಳ ಅಂತ ಕೂಡ ಹೇಳಬಹುದು. ಇಲ್ಲಿ ಸುಮಾರು ಗಿಡಗಳು, ಮರಗಳನ್ನ ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದನ್ನು ನೆಟ್ಟಿದ್ದಾರೆ. ಅದೇ ವಿಶೇಷತೆ. ಇಲ್ಲಿ ಒಂದು ದೊಡ್ಡ ಕೊಳ ಇದೆ ಕೂಡ ಇಲ್ಲಿ. ಆ ಕೊಳದ ಸುತ್ತ ಈ ಪರಿಸರನ ನೋಡ್ತಾ ಇದ್ದರೆ ಸುತ್ತವಾದ ತುಂಬ ಒಂದು ಅದ್ಭುತವಾದ ರಮಣೀಯವಾದಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮದೇ ಆದಂಥ ಒಂದು ಕಮೆಂಟ್ ಮಾಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅನ್ನೋದು ನನ್ನ ಆಸೆ. ಮತ್ತೊಂದು ಅದ್ಭುತ ಕ್ಷೇತ್ರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.